ಕಫ್ ವಿನ್ಯಾಸಗಳ ಪರಿಚಯ. ಇಂಟ್ರೊಡಕ್ಷನ್ ಟು ಕಫ್ ಡಿಸೈನ್ಸ್. ಈ ವಿಡಿಯೋದಲ್ಲಿ ನಾವು ಕಫ್ ಎಂದರೇನು, ಅವುಗಳ ಪ್ರಕಾರಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ವಿನ್ಯಾಸಗೊಳಿಸಲಾಗುತ್ತದೆ ಎನ್ನುವ ಬಗ್ಗೆ ಕಲಿಯೋಣ. ಕಫ್ ಎಂದರೆ ಉಡುಪಿನ ಅಂದರೆ ಶರ್ಟ್, ಕೋಟ್, ಜಾಕೆಟ್ ಇತ್ಯಾದಿ ತೋಳಿನ ತುದಿ ಅಥವಾ ಪ್ಯಾಂಟ್ನ ತುದಿಯನ್ನು ಮಡಚಿ ಹೊಲಿಯುವುದು. ಕಫ್ ಉಡುಪುಗಳಿಗೆ ಫಿನಿಶಿಂಗ್ ಟಚ್ ಕೊಡುವುದಲ್ಲದೆ ಫ್ಯಾಷನ್ನಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ನಾವು ಶರ್ಟ್ನ ಎಲ್ಲಾ ಭಾಗಗಳ ಬಗ್ಗೆ ಕಲಿತ ಹಾಗೆ ಶರ್ಟ್ಗಳಲ್ಲಿ ಬಳಸುವ ಕಫ್ಗಳು ಮತ್ತು ಅವುಗಳ ಪ್ರಕಾರಗಳ ಬಗ್ಗೆ ಕಲಿಯೋಣ. ಸ್ಟ್ರೈಟ್ ಕಫ್. ಸ್ಲೀವ್ಗಳ ಫಿನಿಶಿಂಗ್ ಮಾಡಲು ಕಫ್ಗಳನ್ನು ವಿವಿಧ ಆಕಾರಗಳಲ್ಲಿ ಹೊಲಿಯಲಾಗುತ್ತದೆ. ಸಾಮಾನ್ಯವಾಗಿ ಪುರುಷರ ಕಫ್ಗಳು 5 ರಿಂದ 7 ಸೆಂಟಿಮೀಟರ್ ಮತ್ತು ಮಹಿಳೆಯರ ಕಫ್ಗಳು 3 ರಿಂದ 4 ಸೆಂಟಿಮೀಟರ್ ಅಗಲವಿರುತ್ತವೆ. ಪುರುಷರ ಕಫ್ಗಳು ಚೌಕ, ದುಂಡು ಮತ್ತು ಡೈಮಂಡ್ ಆಕಾರದಲ್ಲಿರುತ್ತವೆ. ಮಹಿಳೆಯರ ಕಫ್ಗಳು ಹೆಚ್ಚಾಗಿ ಸರಳ ಮತ್ತು ಅಗಲವಾಗಿರುತ್ತವೆ. ನೇರ ಮತ್ತು ಸರಳ ವಿನ್ಯಾಸವಿರುವ ಕಫ್ಗಳನ್ನು ಸ್ಟ್ರೈಟ್ ಕಫ್ ಎಂದು ಕರೆಯುತ್ತಾರೆ. ಅಪ್ಟರ್ನ್ಡ್ ಕಫ್. ಈ ರೀತಿಯ ಕಫ್ನಲ್ಲಿ ಬಟ್ಟೆಯನ್ನು ಕೆಳಗಿನಿಂದ ಮೇಲ್ಭಾಗಕ್ಕೆ ಮಡಚಿ ಹೊಲಿಯಲಾಗುತ್ತದೆ. ಹೊಲಿಗೆ ಹಾಕುವುದರಿಂದ ಒಳಗಿನ ಅಂಚು ಒತ್ತಿ ಮೇಲ್ಭಾಗದಲ್ಲಿ ನೆರಿಗೆಯಂತಹ ಆಕಾರವನ್ನು ಸೃಷ್ಟಿಸುತ್ತದೆ. ಇದನ್ನು ಅಪ್ಟರ್ನ್ಡ್ ಕಫ್ ಎಂದು ಕರೆಯುತ್ತಾರೆ. ಪೀಕ್ ಪಾಯಿಂಟೆಡ್ ಕಫ್. ನೈಟ್ ಸೂಟ್ ಮತ್ತು ಸಫಾರಿಗಳಂತಹ ಉಡುಪುಗಳಲ್ಲಿ ಬಳಸಲಾಗುತ್ತದೆ. ತೋಳಿನ ಉದ್ದವನ್ನು ಹೆಚ್ಚಿಸಿ ತ್ರಿಕೋಣಾಕಾರವನ್ನು ನೀಡಲಾಗುತ್ತದೆ. ಅಂಚುಗಳನ್ನು ಒಳಭಾಗಕ್ಕೆ ಸಿಕ್ಕಿಸಲು ಪ್ರೆಸ್ ಮಾಡಿ ಹೊಲಿಗೆಯನ್ನು ಹಾಕಲಾಗುತ್ತದೆ. 2 ಸಮಾನಾಂತರ ಹೊಲಿಗೆಗಳನ್ನು ಹಾಕಿ ಅಲಂಕರಿಸಬಹುದು. ಸರ್ಕ್ಯುಲಾರ್ ಕಫ್. ಸರ್ಕ್ಯುಲಾರ್ ಕಫ್ಗಳನ್ನು ನೈಟ್ ಸೂಟ್ಗಳ ಟಾಪ್ಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಅವುಗಳನ್ನು ಗುಂಡಾಗಿ ಮಡಚಿ ಕೆಳಭಾಗದಲ್ಲಿ ತೆಳ್ಳನೆಯ ಪೈಪಿಂಗ್ ನೀಡಲಾಗುತ್ತದೆ. ಆದ್ದರಿಂದ ಉಡುಪು ಸುಂದರವಾಗಿ ಮತ್ತು ಆಕರ್ಷಣೀಯವಾಗಿ ಕಾಣಿಸುತ್ತದೆ. ವಿಂಗ್ ಕಫ್. ವಿಂಗ್ ಕಫ್ನಲ್ಲಿ ಬಟ್ಟೆಯ 2 ಪದರಗಳನ್ನು ತೆಗೆದುಕೊಂಡು ಅದನ್ನು ಒಳಮುಖವಾಗಿ ಮಡಚಿ ಕಾಲರ್ ತರಹದ ಆಕಾರವನ್ನು ನೀಡಲಾಗುತ್ತದೆ. ಬದಿಗಳಲ್ಲಿ ಹೊಲಿಗೆಗಳನ್ನು ಹಾಕಲಾಗುತ್ತದೆ, ಆದರೆ ಮೇಲ್ಭಾಗದಲ್ಲಿ ಹೊಲಿಗೆ ಹಾಕುವುದಿಲ್ಲ. ಮೇಲ್ಭಾಗವು ಹಕ್ಕಿಯ ರೆಕ್ಕೆಯ ತರಹ ಕಾಣಿಸುತ್ತದೆ, ಆದ್ದರಿಂದ ಇದಕ್ಕೆ ವಿಂಗ್ ಕಫ್ ಎಂದು ಕರೆಯುತ್ತಾರೆ. ನಾಚ್ಡ್ ಕಫ್. ಈ ಕಫ್ ಅನ್ನು ಸಾಮಾನ್ಯವಾಗಿ ಅರ್ಧ ತೋಳಿನ ಶರ್ಟ್ಗಳಲ್ಲಿ ಹಾಕಲಾಗುತ್ತದೆ. ಮೇಲ್ಭಾಗದಲ್ಲಿ ಹೊಲಿಗೆ ಹಾಕಿ ಬೇರೆ ಬಟ್ಟೆಯ ಪಟ್ಟಿಯನ್ನು ಸೇರಿಸಿ ಹೊಲಿಯಲಾಗುತ್ತದೆ. ವಿ ಆಕಾರವನ್ನು ಗುರುತು ಮಾಡಿ ಹೊಲಿದು ನಂತರ ಅದನ್ನು ತಿರುಗಿಸಲಾಗುತ್ತದೆ. ಈ ವಿಶಿಷ್ಟ ವಿನ್ಯಾಸವನ್ನು ನಾಚ್ಡ್ ಕಫ್ ಎಂದು ಕರೆಯುತ್ತಾರೆ. ಫೇಸ್ಡ್ ಕಫ್. ಈ ಕಫ್ ಅನ್ನು ಸಾಮಾನ್ಯವಾಗಿ ಮಹಿಳೆಯರ ಉಡುಪುಗಳಲ್ಲಿ ಬಳಸಲಾಗುತ್ತದೆ. ತೋಳಿನ ಉದ್ದವನ್ನು ಹೆಚ್ಚಾಗಿರಿಸಿ ಒಳಮುಖವಾಗಿ ಅಥವಾ ಹೊರಮುಖವಾಗಿ ಮಡಚಿ ಹೊಲಿಯಲಾಗುತ್ತದೆ. ಇದರಿಂದ ಪ್ರತ್ಯೇಕ ಫೇಸಿಂಗ್ ಹಾಕುವ ಅಗತ್ಯವಿರುವುದಿಲ್ಲ. ಇದನ್ನು ಅರ್ಧ, ಮುಕ್ಕಾಲು ಮತ್ತು ಪೂರ್ಣ ತೋಳುಗಳಿರುವ ಉಡುಪುಗಳಲ್ಲಿ ಬಳಸಲಾಗುತ್ತದೆ. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ಕಫ್ ಎಂದರೇನು ಮತ್ತು ಅವುಗಳಲ್ಲಿ ಎಷ್ಟು ವಿಧಗಳಿವೆ ಎಂದು ಕಲಿತಿದ್ದೇವೆ. ಜೊತೆಗೆ ಕಫ್ಗಳನ್ನು ಹೇಗೆ ಡಿಸೈನ್ ಮಾಡಬಹುದು ಎಂದು ಕಲಿತಿದ್ದೇವೆ. ವಿವಿಧ ಉಡುಪುಗಳಲ್ಲಿ ಫ್ಯಾಷನ್ ಮತ್ತು ಬಳಕೆಗೆ ಅನುಗುಣವಾಗಿ ಕಫ್ ವಿನ್ಯಾಸಗಳು ಬದಲಾಗುತ್ತವೆ ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಕಫ್ಗಳು ಉಡುಪನ್ನು ಆಕರ್ಷಣೀಯವಾಗಿ ಮತ್ತು ಅದರ ಅಂದವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ನಿಮಗಾಗಿ ಒಂದು ಚಟುವಟಿಕೆ. ಯಾವುದಾದರೂ ಬಟ್ಟೆಯ ಮೇಲೆ ನಾಚ್ಡ್ ಕಫ್ ಹೊಲಿಯಲು ಪ್ರಯತ್ನಿಸಿ. ಹೊಲಿಯುವಾಗ ನಿಮ್ಮ ಪ್ರತಿಯೊಂದು ಹಂತವನ್ನು ಗಮನವಿಟ್ಟು ಬರೆದಿಡಿ.